ನೀನು ಏನಣ್ಣ ನೀನು ಮಾತ್ಗೂ ಇಬ್ರು ಜಗಳಾಡ್ತೀರಾ? ಬಾ ಬಾ ಸಮರ್ಥಣ್ಣ. ಏಯ್ ಜಾನ್ವೆ, ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ ಅವನ ಅಂದ್ರೆ ಮಾತಿ ಕ್ಷಮೆ ಕೇಳ್ಬೇಕು. ಏನ ಕ್ಷಮೆ ಗಿಮೆ ಮಾತ್ರ ಕೇಳೋದೇ ಇಲ್ಲ. ಬಾರಣ್ಣ ನೀನು. ಹೋಗ. ನೋಡಿದ್ರ ಎಷ್ಟು ದುರಂಕಾರ ಅವನಿಗೆ. ಬೇಡ ಕಣೋ ಶ್ರೀಮಂತು, ನಮ್ಮನ್ನ ಜೀವಂತವಾಗಿ ಕೊಲ್ಬೇಡವೋ. ನಾನೆಲ್ಲ ಕೊಲ್ತಿರೋದು, ನೀವೆಲ್ರೂ ಸೇರ್ಕೊಂಡು ನನ್ನ ಕೊಲ್ತಾ ಇದ್ದೀರಾ. ನನಗೆ ಈ ಮನೆ ಸಂಸಾರ ನಿಭಾಯಿಸೋದಕ್ಕೆ ಆಗ್ತಿಲ್ಲ. ಮೊದಲು ನನ್ನ ತಲೆ ಮೇಲಿರೋ ಭಾರನ್ ಕಮ್ಮಿ ಮಾಡ್ಕೋತೀನಿ. ಆ ದೊಡ್ಡ ಮನುಷ್ಯಂಗೆ ಹೇಳಿ ಈ ಮನೆ ಜವಾಬ್ದಾರಿ ತಗೊಳ್ಳೋದಿಕ್ಕೆ. ಅಣ್ಣ, 1 ನಿಮಿಷ, ಲಂಚ್ ಬಾಕ್ಸ್. ನೀವುಗಳೇ ತಿಂದು ತೇಗಿ. ನೀನಿರ್ಬೇಕಾಗಿತ್ತು ಕಡೆ, ನಾನೇ ಹೊರಟೋಗ್ಬಿಡ್ಬೇಕಾಗಿತ್ತು. ಏನೋ ಇದು, ಬರಿಗೇಲ್ ಬಂದಿದ್ಯಾ? ಲಂಚ್ ಬಾಕ್ಸ್ ಎಲ್ಲಿ? ನಮ್ಮ ಮನೇಲಿ ಇವತ್ತು ಭಯಂಕರ ಜಗಳ ಕಣ. ಅದು ನಿಮ್ಮ ಮನೇಲಿ ದಿನ ನಡೆಯೋ ಕತೆನೆ ತಾನೇ? ಇಲ್ಲ ಕಣ, ಇವತ್ತು ನಮ್ಮ ಮನೇಲಿ ಜಗಳ ಬೇರೆ ಲೆವೆಲ್ಗೆ ಹೋಗಿತ್ತು. ಒಂದು ಕಾಲದಲ್ಲಿ ನಮ್ಮ ಮನೇಲಿ ಒಬ್ರು ಸರಿಯಾಗಿ ದುಡಿತಿರ್ಲಿಲ್ಲ. ಆದರೆ ಆ ಮೆಕ್ಯಾನಿಕ್ಕು ಈಗ 3-4 ಕಾಸು ನೋಡ್ತಾ ಇದ್ದೀನಿ ಅಂತ ನನ್ನ ಹತ್ರನೇ ಲೆಕ್ಕ ಕೇಳ್ತಾನೆ. ನಾನು ಗೌರ್ಮೆಂಟ್ ಕೆಲಸ ಸೇರ್ಕೊಳ್ಳೋದಿಕ್ಕೆ ನಮ್ಮ ಅಪ್ಪ ದುಡ್ಡು ಕೊಟ್ಟಿತ್ತಲ್ಲ, ಅದನ್ನು ವಾಪಸ್ ಕೇಳ್ತಾ ಇದ್ದಾನೆ. ಆ ದುಡ್ಡು ತಗೊಂಡು ಅವನು ಮೆಕ್ಯಾನಿಕ್ ಶಾಪ್ ಮಾಡ್ತಾನಂತೆ. ಅವನು ಹೇಳ್ತಿರೋದು ನ್ಯಾಯವಾಗಿದೆಯಲ್ಲೋ? ಏನ ಅಂದ್ರೆ ನಿನ್ ತಮ್ಮನಾಗಿ ಇಷ್ಟು ಅನ್ಯಾಯವಾಗಿ ಮಾತಾಡ್ತಿದ್ದಾನಂತ ಹೇಳೋಕ್ ಬಂದೆ. ನೋಡು, ಆ ಮೆಕ್ಯಾನಿಕ್ನ ನನ್ನ ತಮ್ಮ ಅನ್ಬಿಡ. ಅವನಂದಿರೋ ಮಾತಿಗೆ ಮುಖದ ಮೇಲೆ ನಾವು ಗುದ್ದಿ ಬಾಲಿರೋ ಅಲ್ಲೆಲ್ಲ ಉದುರಿಸ್ಬೇಕನ್ಸ್ತಿತ್ತು. ಅಮ್ಮ, ಅಯ್ಯೋ 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 ಅಮ್ಮ, ಅಯ್ಯೋ ನನಗೆ ಯಾಕೋ ಹೊಡೆದೆ. ಅಯ್ಯೋ ರಕ್ತ ಕಾಣೋ. ಅಯ್ಯೋ ಸಮಿ ಸಾರಿ ಕಣ. ಅದು ನಾನು ಯಾವುದೋ ಟೆನ್ಷನಲ್ಲಿ ಆ ಮೆಕ್ಯಾನಿಕ್ ಮುತ್ತಿ ಗುದ್ದನ ಅನ್ಕೊಂಡು ನಿನ್ ಮುತ್ತಿ ಗುದ್ಬಿಟ್ಟೆ. ಲವ್ ಬೆಳಗ್ಗೆ ನಮ್ಮಮ್ಮ ರೈಸ್ ಬಾತಿ ಚಟ್ನಿನೇ ಹಾಕಿರ್ಲಿಲ್ಲ ಕಣೋ. ನೀನ್ ಗುದ್ದಿದ್ ಫೋರ್ಸಿಗೆ ನನ್ ಮುಖನೇ ಚಟ್ನಿ ಆಗೋಗಿದೆ ನೋಡು. ರಕ್ತನೇ ಬಂದ್ಬಿಡ್ತಲ್ಲೋ. ಬಿಡು ಹೋಗ್ಲಿ, ಏನಾಗಲ್ಲ ಬಿಡು. ಲವ್ ಮಾಡೋದೆಲ್ಲ ಮಾಡಿ ಈ ಅಮಾಯಕಂತರಲ್ಲ ಕುತ್ಕೋಬೇಡ, ನನಗೆ ಕೆಟ್ಟ ಕೋಪ ಬರುತ್ತೆ. ಸ್ವಾಮಿ, ಏನೋ ನೀನು ಫ್ರೆಂಡ್ಸ್ಗೋಸ್ಕರ ಪ್ರಾಣನೇ ಕೊಡ್ತಾರಂತೆ. ಅಂಥದ್ರಲ್ಲಿ ನೀನು ನನಗೆ ಒಂದು ಡ್ರಾಪ್, ಒಂದು ತೊಟ್ಟು ರಕ್ತ ಕೊಡಲ್ವಾ? ಲವ್ ರಕ್ತ ಬರ್ತಿರೋದು ನನ್ನ ಬಾಯಿಂದ ಕಣೋ, ನಿನ್ ಬಾಯಿಂದ ಅಲ್ಲ ಕಣೋ. ಅಯ್ಯೋ ಲವ್, ಹೋಗ್ಲಿ ಬಿಡ. ಇವಾಗ ನಂಗೆ ಒಂದು ದಾರಿ ತೋರಿಸ್ತೀಯಾ? ಲವ್ ಬಿಟ್ರೆ ನೀನೇ ನನ್ನ ಮೇಲೆ ದಾರಿ ತೋರಿಸ್ಬಿಡ್ತಿದ್ಯಲ್ಲೋ. ಬರ್ತಿರೋ ಕೋಪಕ್ಕ ಮೆಕ್ಯಾನಿಕ್ಕಿಗೆ ಸ್ವಾಮಿ ಕೈ ಕೊಡ. ಯಾಕೋ? ಕೊಡ ಕಯ್ಯ. ಆ ಮೆಕ್ಯಾನಿಕ್ ಕೈನ ಹಿಂಗೆ ಇಟ್ಕೊಂಡು, ಅಯ್ಯಯ್ಯೋ ನನ್ ಕೈ ನನಗಿರೋದು ಒಂದೇ ಕೈ ಕಣೋ, ಒಂದೇ ಬಲ್ಗೈ ಕಣೋ, ಬಿಟ್ಬಿಡ. ಅಯ್ಯಪ್ಪ ಅವೋ. ಹಲೋ ಅಣ್ಣ, ತಪ್ಪಾಯ್ತಣ್ಣ, ನಾನು ಬಿಟ್ಬಿಡಣ. ನಿನ್ ಸಹವಾಸನೆ ಬೇಡ, ಸ್ವಾಮಿ. ಲವ್ ಅಯ್ಯೋ, ಸುಮ್ಮನೆ ತಮಾಷೆಗೆ. ಊಟ ಮಾಡಿ ಬಿಸಿಯಾರಾಗುತ್ತೆ ಮಾಡಿ. ಮೂರ್ತಿಗಳೇ, ಇವತ್ತೇನು ಬರ್ಜರಿ ಊಟ ಮಾಡಿ.
ಏನ್ ಬಮ್ಮನ ಚೆನ್ನಾಗಿದ್ಯಾ? ಅಪ್ಪ ಅಮ್ಮ ಚೆನ್ನಾಗವ್ರ? ಅತ್ತೆ ಅದ್ ಚೆನ್ನಾಗೋಳ? ಕಾಲೇಜ್ ಹೋಯ್ತಾ ಉಂಟಾನೆ? ಚಿಕ್ಕಿ ಮಂದಾರ ಬಾಮ್ಮ ಬಾಮ್ಮ. ಓ ಚಿಕ್ಕಿ, ಶ್ರೀಮಂತಣ್ಣ ಇವಾಗ ಮನೇಲಿ ಇಲ್ಲ. ನೀವು ಬನ್ನಿ ಒಳಗೆ. ಬಾ ಬನ್ನಿ ಅಮ್ಮ. ಚಿಕ್ಕಿ. ಬಾಮ್ಮ ಬಾ. ಬನ್ನಿ. ವಿಭಾ ಹೋಗಿ ನೀರ್ ತಗೊಂಬಾ. ಮಂದಾರ ಕೂತ್ಕೋ. ಚಿಕ್ಕಿ ನೀರ್ ತಗೊಳ್ಳಿ. ಅಕ್ಕ ಅಕ್ಕ ಬಾರಿ, ಚಿಕ್ಕಿ ಬಂದಿದ್ದಾರೆ. ಚಿಕ್ಕಿ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ದೀಯ? ನಾನು ಚೆನ್ನಾಗಿದ್ದೀನಿ. ಮಂದಾರ, ಬಾವಾ, ದೇವಸ್ಥಾನಕ್ಕೆ ಹೋಗಿದ್ದೆ. ಕುಂಕುಮ ಪ್ರಸಾದ ತಗೊಳ್ಳಿ. ನೀನು ತಗೊಳ್ಳೆ. ಜಾನು, ನೀನು ತಗೊಳ್ಳೆ. ಹ್ಞೂ ಚಿಕ್ಕಿ. ಪ್ರಸಾದನು ತಗೋ. ಅಯ್ಯಯ್ಯೋ, ಶ್ರೀಮಂತ ಬಂದ ಅಂತ ಕಾಣಿಸುತ್ತೆ. ಸರಿಯಾಗಿ ಸಿಕ್ಕಾಕೊಂಡೆ ಇವತ್ತು. ಚಿಕ್ಕಿ ಚಿಕ್ಕಿ, ನೀನೇನೋ ಸಮು, ನನ್ ಶ್ರೀಮಂತ ಬಂದ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಹೌದಾ? ಚಿಕ್ಕಿ, ನೀವೆಲ್ಲ ಹೀಗೆ ಹೆದರ್ಕೊಂಡೆ ಅವನ್ನ ಸರ್ವಾಧಿಕಾರಿ ಮಾಡಿ ಇಟ್ಟಿರೋದು. ಅವನ್ ಹೇಳೋದು ಸರಿಯಾಗೇ ಇದೆ. ಅವನ್ ದೃಷ್ಟಿಕೋನದಲ್ಲಿ ಅವನು ಕರೆಕ್ಟ್ ಆಗೇ ಇದ್ದಾನೆ. ಅಣ್ಣ, ಏನದು ಕೈಯಲ್ಲಿ? ಏನ್ ತಂದಿದ್ಯಾ? ಪುಟ್ಟಿ, ನಿಂಗೆ ಕೇಕ್ ಅಂದ್ರೆ ಇಷ್ಟ ಅಲ್ವಾ? ಅದಕ್ಕೆ ಕೇಕ್ ತಗೊಂಡ್ ಬಂದಿದ್ದೀನಿ. ವಾವ್, ಸೂಪರ್ ಅಣ್ಣ ನೀನು. ನಂಗೆ ಕೇಕ್ ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ ಯು. ಏ ಸಮರ್ಥ, ಕೇಕ್ ಬೆಲೆ ಜಾಸ್ತಿ ಅಲ್ವೇನೋ? ನಿನ್ ಹತ್ರ ದುಡ್ಡು ಎಲ್ಲೋ ಇತ್ತು? ಅಜ್ಜಿ, ನನ್ನ ತಂಗಿ ಸಂತೋಷದ ಮುಂದೆ ನಂಗೆ ಬೇರೆ ಏನು ದೊಡ್ಡದಲ್ಲ. ನೀನ್ ತಿನ್ನು ಪುಟ್ಟಿ, ಮಜಾ ಮಾಡು. ಥ್ಯಾಂಕ್ ಯು ಅಣ್ಣ. ಸಮು, ಕುಂಕುಮ ಇಟ್ಕೊಂಡು ಪ್ರಸಾದ ತಗೋ. ಏನ್ ಜಾನು, ಚಿಕ್ಕವಳಗ್ ಮಾತ್ರ ಅವಳಿಗೆ ಏನಿಷ್ಟ